ನಮಸ್ಕಾರ ಸ್ನೇಹಿತರೆ, 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಚಿತ್ರಾಧಾರಿತ ಮತ್ತು ಅನ್ವಯಿಕ ಪ್ರಶ್ನೆಗಳ ವಿಡಿಯೋ ಸರಣಿ. ಈ 5ನೇ ವಿಡಿಯೋದಲ್ಲಿ ನಾವು ಮತ್ತೆ 3 ಪ್ರಶ್ನೆಗಳ ಚರ್ಚೆಯನ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಹಗಲು ಮತ್ತು ರಾತ್ರಿಯ ಸಮಯಕ್ಕೆ ಹೋಲಿಸಿದಾಗ ಸಸ್ಯಗಳಲ್ಲಿ ಯಾವಾಗ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಯ ದರವು ಹೆಚ್ಚಾಗಿರುತ್ತದೆ ಮತ್ತು ಏಕೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ 2 ಹೋಲಿಕೆಯನ್ನ ಕೊಟ್ಟಿದ್ದಾರೆ, ಹಗಲಿನ ಸಮಯ ಮತ್ತು ರಾತ್ರಿಯ ಸಮಯ. ಈ ಎರಡೂ ಸಮಯದಲ್ಲಿ ಸಸ್ಯಗಳಲ್ಲಿ ನೀರಿನ ಒಂದು ಮೇಲ್ಮುಖ ಚಲನೆಯ ದರ ಇದೆಯಲ್ಲ, ಅದು ಯಾವ ಸಮಯದಲ್ಲಿ ಹೆಚ್ಚಾಗಿರ್ತದೆ ಅಂತ ಕೇಳಿದ್ದಾರೆ ಮತ್ತು ಅದಕ್ಕೆ ಕಾರಣ ಕೂಡ ತಾವಿಲ್ಲಿ ಬರಿಬೇಕು. ಸೊ ಉತ್ತರ ಈ ರೀತಿ ಇದೆ. ಹಗಲಿನಲ್ಲಿ ಸಸ್ಯಗಳಲ್ಲಿ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಯ ದರವು ಹೆಚ್ಚಾಗಿರ್ತದೆ. ಅಂದ್ರೆ ಹಗಲಿನಲ್ಲಿ ರಾತ್ರಿ ಸಮಯಕ್ಕಿಂತ ಹೆಚ್ಚು ನೀರಿನ ಮೇಲ್ಮುಖ ಒಂದು ಚಲನೆ ಆಗ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತಾವಿಲ್ಲಿ ಬರಿಬೇಕು. ಏಕೆಂದರೆ ಹಗಲಿನಲ್ಲಿ ಪತ್ರರಂಧ್ರಗಳು ತೆರೆದಿದ್ದು ಸೂರ್ಯನ ಶಾಖಕ್ಕೆ ಅದರ ಮೂಲಕ ಸಸ್ಯಗಳಲ್ಲಿನ ನೀರು ಬಾಷ್ಪ ವಿಸರ್ಜನೆಯು ಆಗುತ್ತಿರುತ್ತದೆ. ಇದರಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನುಂಟು ಮಾಡುತ್ತದೆ. ಇದು ಬೇರುಗಳ ಕ್ಸೈಲಮ್ ಕೋಶಗಳಿಂದ ನೀರನ್ನು ಎಳೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಇಲ್ಲಿ ಮುಖ್ಯ ಕಾರಣ ಅಂದ್ರೆ ಹಗಲಿನಲ್ಲಿ ಹೆಚ್ಚಿನ ಒಂದು ಶೋಷಣ ನಡೀತಾ ಇರ್ತದೆ, ಅಥವಾ ಆ ಒಂದು ಒತ್ತಡ, ಶೋಷಣದ ಒತ್ತಡ ಸಸ್ಯಗಳಲ್ಲಿ ಉಂಟಾಗಿರ್ತದೆ. ಅದಕ್ಕೆ ಕಾರಣ ಏನಂದ್ರೆ ಪತ್ರರಂಧ್ರಗಳು ತೆರೆದಿರ್ತದೆ. ರಾತ್ರಿ ಸಮಯದಲ್ಲಿ ಸಾಮಾನ್ಯವಾಗಿ ಸಸ್ಯಗಳ ಪತ್ರರಂಧ್ರಗಳು ಮುಚ್ಚಿರ್ತದೆ. ಸೊ ಪತ್ರರಂಧ್ರಗಳು ತೆರೆದಿದೆ ಅಂದ್ರೆ ಸೂರ್ಯನ ಶಾಖಕ್ಕೆ ಅಲ್ಲಿ ಬಾಷ್ಪ ವಿಸರ್ಜನೆ ಆಗ್ತಾ ಇರುವುದರಿಂದ ಆ ಒಂದು ಒತ್ತಡ ಸಸ್ಯಗಳಲ್ಲಿ ಕ್ರಿಯೇಟ್ ಆಗಿರ್ತದೆ. ಸೊ 2 ಅಂಕ ಕೇಳಿದಾಗ ಇಷ್ಟು ವಿವರಣೆಯನ್ನ ತಾವಲ್ಲಿ ಕೊಡಬೇಕಾಗ್ತದೆ. 14ನೇ ಪ್ರಶ್ನೆಯಲ್ಲಿ, ಬೇಸಿಗೆ ಕಾಲದಲ್ಲಿ ಸಸ್ಯಗಳಲ್ಲಿ ಮೊಗ್ಗುಗಳು ಬೆಳವಣಿಗೆಯಾಗಲು ಅವಶ್ಯವಿರುವ ಶಕ್ತಿಯು ಹೇಗೆ ಪೂರೈಸಲ್ಪಡುತ್ತದೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಅಥವಾ ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಮೊಗ್ಗುಗಳು ಬೆಳವಣಿಗೆಯಾಗಿ ಹೂವಾಗಬೇಕು, ನಂತರ ಮುಂದಿನ ಒಂದು ಬೆಳವಣಿಗೆ ಆಗ್ತಿರ್ಬೇಕು. ಅದಕ್ಕೆ ಅವಶ್ಯ ಇರುವಂತ ಶಕ್ತಿಯು ಯಾವ ರೀತಿಯಲ್ಲಿ ಪೂರೈಕೆ ಆಗ್ತದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಇದು ವಸ್ತುವಿನ ಸ್ಥಾನಾಂತರಣದ ಮೂಲಕ ನಡೆಯುತ್ತದೆ. ಸೊ ಸಸ್ಯಗಳಲ್ಲಿ ಫ್ಲೋಯಂ ಕೋಶಗಳ ಮೂಲಕ ಸ್ಥಾನಾಂತರಣ ನಡೀತಾ ಇರ್ತದೆ. ಆ ಒಂದು ಸ್ಥಾನಾಂತರಣದಿಂದ ಇಲ್ಲಿ ಸಸ್ಯಗಳ ಮೊಗ್ಗುಗಳಿಗೆ ಬೆಳವಣಿಗೆ ಆಗಲಿಕ್ಕೆ ಶಕ್ತಿ ಸಿಗ್ತಾ ಇರ್ತದೆ. ಇನ್ನು ಇದರ ವಿವರಣೆಯನ್ನ ತಾವು ತಿಳ್ಕೊಳ್ಬೇಕು, ಅಥವಾ ವಿವರಣೆಯನ್ನ ಆ ಉತ್ತರದಲ್ಲಿ ಕೇಳಿದ್ರೆ, ಎಟಿಪಿ ಇಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲ್ಪಡುತ್ತದೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಈ ಒತ್ತಡವು ಫ್ಲೋಯಂ ಇಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಸಸ್ಯಗಳ ಮೊಗ್ಗುಗಳಲ್ಲಿ ಚಲಿಸುವಂತೆ ಮಾಡಿ ಅದರ ಬೆಳವಣಿಗೆಗೆ ಶಕ್ತಿಯನ್ನು ಪೂರೈಸುತ್ತದೆ. ಇಷ್ಟು ವಿವರಣೆಯನ್ನ ತಾವಲ್ಲಿ ಬರೀಬೇಕಾಗ್ತದೆ. 15ನೇ ಪ್ರಶ್ನೆಯಲ್ಲಿ ಒಂದು ಚಿತ್ರಾಧಾರಿತ ಪ್ರಶ್ನೆ ಇದೆ. ಹಿಂದಿನ ಎಕ್ಸಾಮ್ ದಲ್ಲಿಯೂ ಕೂಡ ಕೇಳಿರುವಂತ ಒಂದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ 2 ಚಿತ್ರ ತಾವು ನೋಡ್ತಾ ಇದ್ದೀರಿ. ಚಿತ್ರ 1 ತೆರೆದಿರುವಂತ ಒಂದು ಪತ್ರರಂಧ್ರ, ಚಿತ್ರ 2 ಮುಚ್ಚಿರುವಂತ ಪತ್ರರಂಧ್ರ. ಸೊ ಈ ರೀತಿ ಚಿತ್ರವನ್ನ ಕೊಟ್ಟು ಪ್ರಶ್ನೆ 1ರಲ್ಲಿ ಏನ್ ಕೇಳಿದ್ದಾರೆ, ಯಾವ ಚಿತ್ರವು ಅಧಿಕ ಪ್ರಮಾಣದ ಅನಿಲ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ನಂತರ ಇಲ್ಲಿ ಭಾಗಗಳ ಹೆಸರನ್ನ ಕೊಟ್ಟಿಲ್ಲ, XY ಅಂತ ಕೊಟ್ಟಿದ್ದಾರೆ. X ಮತ್ತು Y ನ ಭಾಗಗಳನ್ನು ಹೆಸರಿಸಿ X ಭಾಗದ ಕಾರ್ಯವೇನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಅಂದ್ರೆ ಚಿತ್ರ 1 ಅಧಿಕ ಪ್ರಮಾಣದ ಅನಿಲ ವಿನಿಮಯವಾಗುವುದನ್ನು ಸೂಚಿಸುತ್ತದೆ, ಏಕೆಂದರೆ ಇಲ್ಲಿ ಪತ್ರರಂಧ್ರವು ತೆರೆದಿದೆ. ಚಿತ್ರ 1ರಲ್ಲಿ ತಾವು ನೋಡ್ತಾ ಇದ್ದೀರಿ, ಪತ್ರರಂಧ್ರ ತೆರೆದಿರುವುದರಿಂದ ಹೆಚ್ಚು ಅಲ್ಲಿ ಅನಿಲ ಒಂದು ವಿನಿಮಯ ಆಗ್ತಾ ಇರ್ತದೆ. ನಂತರ X ಮತ್ತು Y ನ ಹೆಸರನ್ನ ಸೂಚಿಸಿ ಕೇಳಿದ್ದಾರೆ. X ಇದು ಕಾವಲು ಕೋಶಗಳು ಆಗಿದೆ, Y ಪತ್ರರಂಧ್ರ ಸೂಚಿಸುವಂತದ್ದು. ಇನ್ನು X ಭಾಗದ ಕಾರ್ಯವೇನು ಅಂತ ಕೇಳಿದ್ದಾರೆ, ಅಂದ್ರೆ ಕಾವಲು ಕೋಶದ ಕಾರ್ಯವೇನು ಅಂತ ಕೇಳಿದ್ದಾರೆ. ಕಾವಲು ಕೋಶವು ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಸಹಾಯ ಮಾಡುತ್ತದೆ. ಈ ರೀತಿ ಅದರ ಕಾರ್ಯವನ್ನ ಬರಿಬೇಕು. ಇನ್ನು ಇದೇ ಚಿತ್ರವನ್ನು ಕೊಟ್ಟು ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು, ಯಾವ ಒಂದು ಚಿತ್ರವು ಕಡಿಮೆ ಬಾಷ್ಪ ವಿಸರ್ಜನೆಯನ್ನ ಸೂಚಿಸುವಂತ ಚಿತ್ರವಾಗಿದೆ ಅಂತ ಕೇಳಬಹುದು. ಸೊ ಕಡಿಮೆ ಬಾಷ್ಪ ವಿಸರ್ಜನೆ ಆಗ್ಬೇಕಂದ್ರೆ ಖಂಡಿತ ಅದು ಪತ್ರರಂಧ್ರ ಅಲ್ಲಿ ಮುಚ್ಚಿರಬೇಕು. ಸೊ ಚಿತ್ರ 2 ಕಡಿಮೆ ಬಾಷ್ಪ ವಿಸರ್ಜನೆಯನ್ನ ಸೂಚಿಸುವಂತ ಒಂದು ಚಿತ್ರ ಆಗಿದೆ.
ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ 3 ತಮಗೆ ಅನ್ವಯಿಕ ಪ್ರಶ್ನೆಗಳ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ರೀತಿ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಪ್ರಶ್ನೆಗಳು ಇಷ್ಟ ಆದರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.